ಹಿಪ್ನಾಸಿಸ್ ಅಂದ್ರೆ ಏನು, ಸೆಲ್ಫ್ ಹಿಪ್ನಾಸಿಸ್ ಅಂದ್ರೆ ಏನು? ಸೆಲ್ಫ್ ಹಿಪ್ನಾಸಿಸ್ ಅಂತ ಅನ್ನೋದು ನಾವು ಸ್ವತಃವಾಗಿ ಹಿಪ್ನಾಟಿಕ್ ಟೆಕ್ನಿಕ್ ನ ಕಲಿತು ಆ ಹಿಪ್ನಾಟಿಕ್ ಟೆಕ್ನಿಕ್ ಅನ್ನ ನಮಗೆ ನಾವು ಅಪ್ಲೈ ಮಾಡಿಕೊಳ್ಳುವ ವಿಧಾನ. ಹಿಪ್ನಾಸಿಸ್ ಸೆಕೆಂಡ್ ವೆರೈಟಿ. A technically trained person can hypnotize others to make mental physical changes. ಇದು ಸೆಕೆಂಡ್ ಟೈಪ್. ಇದು ಈ ಸೆಲ್ಫ್ ಹಿಪ್ನಾಸಿಸ್ ಆಗಲಿ ಅಥವಾ ಟು ಹಿಪ್ನಾಟೈಸ್ ಅದರ್ಸ್ ಆಗಲಿ ಒಟ್ಟು 5 ಸ್ಟೇಜ್ ಅನ್ನ ಕ್ರಾಸ್ ಮಾಡಬೇಕು. ಈಗ ನೀವು ಕಾನ್ಶಿಯಸ್ ಅಲ್ಲಿ ಇದ್ದೀರಿ, ನಿಮ್ಮ ಕಣ್ಣು ನನ್ನ ನೋಡ್ತಾ ಇದೆ, ನಿಮ್ಮ ಕಿವಿ ನನ್ನ ಮಾತನ್ನ ಕೇಳ್ತಾ ಇದೆ. ಯು ಆರ್ ಇನ್ ದಿ ಕಾನ್ಶಿಯಸ್ ಸ್ಟೇಟ್ ಆಫ್ ಮೈಂಡ್, ಯು ಆರ್ ಇನ್ ದಿ ಬೀಟಾ ಸ್ಥಿತಿ. ಆದರೆ ಈ ಸ್ಥಿತಿಯನ್ನ ಕ್ರಾಸ್ ಮಾಡಬೇಕಾದ್ರೆ, ಒಂದೊಂದು ಸ್ಥಿತಿಯನ್ನ ಕ್ರಾಸ್ ಮಾಡಬೇಕಾದ್ರೆ ಕೂಡ ಒಂದೊಂದು ಸ್ಟೇಟ್ ಆಫ್ ಫೀಲಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ನಮಗೆ. ಫಸ್ಟ್ ಹಿಪ್ನಾಯ್ಡಲ್ ಸ್ಟೇಟ್ ಅಂತ ಹೆಸರು, ಹಿಪ್ನಾಯ್ಡಲ್ ಸ್ಟೇಟ್. ಈ ಸ್ಥಿತಿಯಲ್ಲಿ ಫಿಸಿಕಲ್ ಲೆಥಾರ್ಜಿ ಇರುತ್ತೆ, ಮಸಲ್ಸ್ ಹೆವಿನೆಸ್ ಕಾಣುತ್ತೆ, ನರ್ವ್ಸ್ ಎಲ್ಲ ರಿಲ್ಯಾಕ್ಸ್ಡ್ ಆಗಿರುತ್ತೆ, ನರಗಳು ರಿಲ್ಯಾಕ್ಸ್ಡ್ ಆಗಿರುತ್ತೆ. ಮನಸ್ಸಲ್ಲಿ ಥಾಟ್ ಪ್ರಾಸೆಸ್ ತುಂಬಾ ಏನ್ ಹೇಳೋದು, ಡೈನಮಿಕ್ ಆಗಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಥಾಟ್ ಪ್ರಾಸೆಸ್. ಹಿಪ್ನಾಯ್ಡಲ್ ಸ್ಟೇಟ್ ಅಂತ ಹೆಸರು ಇದಕ್ಕೆ. ಸೆಕೆಂಡ್ ಒನ್ ಲೈಟ್ ಹಿಪ್ನಾಟಿಕ್ ಸ್ಟೇಟ್, ಸೆಕೆಂಡ್ ಸ್ಟೇಟ್. ಇದೆಲ್ಲ ದಾಟಬೇಕು. ಇದನ್ನ ದಾಟಿದ್ರೆ ಮಾತ್ರ ನೀವು ನಿಮ್ಮ ಮೆಡುಲಾ ಒಬಲಾಂಗಟ್ಟ ಚಿತ್ತಾನ ಮುಟ್ಟಕ್ಕೆ ಸಾಧ್ಯ. ಲೈಟ್ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ನಿಮ್ಮ ಮಸಲ್ಸ್ ರೆಸ್ಪಾನ್ಸ್ ಮಾಡುತ್ತೆ ಕಮಾಂಡ್ ಕೊಟ್ರೆ. ಯಾರು ಹಿಪ್ನೋಥೆರಪಿಸ್ಟ್ ನಿಮಗೆ ಕಮಾಂಡ್ ಕೊಡ್ತಾರೆ, ಅವರು ಕೊಡೋ ಕಮಾಂಡಿಗೆ ನಿಮ್ಮ ಫಿಸಿಕಲ್ ಅಂದ್ರೆ ನಿಮ್ಮ ಮಸಲ್ಸ್ ರೆಸ್ಪಾನ್ಸ್ ಮಾಡುತ್ತೆ. ಇದು ಹಿಪ್ನಾಟೈಸ್ ಮಾಡೋ ಟೈಮಲ್ಲಿ ನೀವು ಈ ಲೈಟ್ ಹಿಪ್ನಾಟಿಕ್ ಸ್ಟೇಟ್ ಅನ್ನ ಮುಟ್ಟಿದಾಗ ಕಣ್ಣನ್ನು ಮುಚ್ಚಿಕೊಂಡಿದ್ದು ಕೂತಿದ್ದರೂ ಕೂಡ ನಿಮ್ಮ ಕಣ್ಣು ಐ ಬಾಲ್ಸ್ ರೊಟೇಟ್ ಆಗುತ್ತೆ, ಅದು ಕಾಣುತ್ತೆ. ಹಿಪ್ನೋಥೆರಪಿಸ್ಟಿಗೆ ಕಾಣುತ್ತೆ. ಅದು ನಿಮಗೆ ಫೀಲ್ ಆಗುತ್ತೋ ಇಲ್ವೋ, ಯಾರು ನಿಮ್ಮನ್ನ ಹಿಪ್ನಾಟೈಸ್ ಮಾಡ್ತಾರೆ ಅವರಿಗೆ ಈ ಲೈಟ್ ಹಿಪ್ನಾಟಿಕ್ ಸ್ಟೇಟ್ ನ ನೀವು ಮುಟ್ಟಿದಾಗ ಕಣ್ಣು ರೊಟೇಟ್ ಆಗೋದು ಕಾಣುತ್ತೆ. ರಿಯಾಕ್ಟಿಂಗ್ ಟು ಸಜೆಷನ್ಸ್. ನೀವು ನನ್ನ ಮಾತನ್ನ ಕೇಳುತ್ತಿದ್ದೀರಾ, ನಿಮ್ಮ ಕೈಗಳು ಸರಳವಾಗಿ ಮೇಲೆ ಕಡೆಗೆ ಹೋಗುತ್ತಿದೆ ಬರುತ್ತಿದೆ. ನೋಡಿ, ನಾನು ಕಮೆಂಟ್ ಕೊಡ್ತಾ ಇದ್ದೀನಿ, ಕೇಳುತ್ತೆ ಮನಸ್ಸು, ರೆಸ್ಪಾನ್ಸ್ ಮಾಡುತ್ತೆ. ನಾನು ಕೊಡೋ ಕಮಾಂಡನ್ನ ರೆಸ್ಪಾನ್ಸ್ ಮಾಡುತ್ತೆ. ಆರ್ಮ್ ರಿಜಿಡಿಟಿ ಅಂದ್ರೆ ನಿಮ್ಮ ಕೈಗಳು, ಇದು ಒಬ್ಬೊಬ್ಬರು ಒಂದೊಂಥರ ಕೂರಿಸಿಟ್ಟು ಹಿಪ್ನೋಟೈಸ್ ಮಾಡ್ತಾರೆ. ಅದು ಯಾವ ಸ್ಥಿತಿಯಲ್ಲಿ ನೀವು ಕೂತಿದ್ರು ಕೂಡ ನಿಮ್ಮ ಕೈಗಳು ತುಂಬಾ ತೂಕವಾದ ಭಾವನೆ ನಿಮಗೆ ಕಾಣುತ್ತೆ. ಮತ್ತೆ ಕೋಲ್ಡ್ ಅಂಡ್ ಹಾಟ್ ಫೀಲಿಂಗ್, ಇದು ನಿಮಗೆ ಗೊತ್ತಾಗೋದಿಲ್ಲ. ಆ ಹಿಪ್ನೋಥೆರಪಿಸ್ಟ್ ನಿಮಗೆ ಕಮಾಂಡ್ ಕೊಟ್ಟಾಗ ಕೋಲ್ಡ್ ಅಂದ್ರೆ ಕೋಲ್ಡ್ ಆಗುತ್ತೆ, ಹಾಟ್ ಅಂದ್ರೆ ಹಾಟ್ ಕಾಣುತ್ತೆ ನಿಮಗೆ. ನೆಕ್ಸ್ಟ್ ಮೀಡಿಯಂ ಹಿಪ್ನಾಟಿಕ್ ಸ್ಟೇಟ್ ಅಂತ ಹೆಸರು, ಥರ್ಡ್ ಒನ್. ಈ ಮೂರನೇ ಸ್ಟೇಟ್ ಅನ್ನು ಮುಟ್ಟಿದಾಗ ಡೀಪ್ ರಿಲ್ಯಾಕ್ಸೇಷನ್ ಇರುತ್ತೆ. ನೀವು ಒಳ್ಳೆ ಹೆಣ ತರ ಕೂತಿರ್ತೀರಾ, ಮೂವ್ಮೆಂಟೇ ಇಲ್ಲ. ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ, ರಿಯಾಕ್ಟ್ ಮಾಡ್ತೀರಾ, ಕೈ ಎತ್ತುತ್ತೀರಾ, ನಡಿತೀರಾ, ಕಣ್ಣು ಮುಚ್ಕೋ ತೆಗಿತೀರಾ. ಸೊ ನನ್ನ ಕಮಾಂಡ್ ಏನಿದೆ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡ್ತೀರಾ, ಮಾತಾಡ್ತೀರಾ. ನಿಮ್ಮ ಕೈಯಲ್ಲಿ ನಿಮ್ಮ ಬಾಯಿಂದ ಮಾತನ್ನ ತರಿಸಲು ಸಾಧ್ಯ. ನಾನು ಪ್ರಶ್ನೆ ಕೇಳ್ತೀನಿ, ಪಕ್ಕದ ಹುಡುಗಿನ ನೀನು ಲವ್ ಮಾಡಿದ್ಯಾ? ಹೌದು ಸಾರ್, ನಾನು ಲವ್ ಮಾಡಿದೆ. ಅವಳು ಮಾಡಿದಲ್ಲ? ಇಲ್ಲ ಸಾರ್. ಇದು ಉತ್ತರ. ಇದು ಬರುತ್ತೆ ನಿಮ್ಮ ಮನಸ್ಸಿಂದ, ನಾನು ತೆಗೆಸ್ಬೋದು. ಬಟ್ ಆ ಸ್ಟೇಜ್ ಡೈರೆಕ್ಟ್ ಆಗಿ ಹೋಗಕ್ಕೆ ಸಾಧ್ಯವಿಲ್ಲ. ಫಸ್ಟ್ ಸೆಕೆಂಡ್ ಸ್ಟೇಜ್ ನ ಕ್ರಾಸ್ ಮಾಡಿದ ಮೇಲೆ ಮೂರನೇ ಸ್ಟೇಜ್ ಅನ್ನು ಮುಟ್ಟಿದಾಗ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಒಂದು ಸ್ಥಿತಿ ಸಿಗುತ್ತೆ ನಿಮಗೆ. ನಾಲ್ಕನೇದು ಡೀಪ್ ಹಿಪ್ನಾಟಿಕ್ ಸ್ಟೇಟ್.
ಈ ಡೀಪ್ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಇನ್ಕ್ರೀಸ್ಡ್ ಅವೇರ್ನೆಸ್, ಹೆಚ್ಚೆಚ್ಚು ಪ್ರಜ್ಞೆಯ ಸ್ಥಿತಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಡೀಪ್ ಟ್ರಾನ್ಸ್ ಸ್ಟೇಟ್ ಅಲ್ಲಿ ಇರ್ತೀರಾ ಅಂದ್ರೆ ಧ್ಯಾನ ಸ್ಥಿತಿಗೆ ಹೊರಟೋಗಿರ್ತೀರಾ, ನೀವು ಸಬ್ ಕಾನ್ಶಿಯಸ್ ನ ಮುಟ್ಟಿರ್ತೀರಾ, ಡೀಪ್ ಟ್ರಾನ್ಸ್ ಸ್ಟೇಟ್ ಅಲ್ಲಿ ಇರ್ತೀರಾ. ಸಜೆಷನ್ಸ್ ಕೆಲಸ ಮಾಡಕ್ ಶುರು ಆಗುತ್ತೆ ಡೀಪ್ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ. ನೆಕ್ಸ್ಟ್ 5ನೇದು ಸೋಲಂಬಾರಿಕ್ ಸ್ಟೇಟ್ ಅಂತ ಹೆಸರು ಇದಕ್ಕೆ. ಸೋಲಂಬಾರಿಕ್ ಸ್ಟೇಟ್ ಅನಸ್ತೇಶಿಯಾ. ನಿಮ್ಮ ಕೈ ತೂಕವಾಗಿದೆ, ತೂಕ. ನಿಮ್ಮ ಕೈ ಗಾಳಿಯಲ್ಲಿ ಹಾರುತ್ತಿದೆ, ಗೊತ್ತಾಗತ್ತೆ. ಯಾವ ತರ ಭಾವನೆಗಳು ನಿಮ್ಮಲ್ಲಿ ದೇಹದಲ್ಲಿ ಕಾಣುತ್ತಿಲ್ಲ ಅಂದ್ರೆ ಅನಸ್ತೇಶಿಯಾ ಅಂದ್ರೆ ನಮ್ನೆಸ್ ಬಂದ್ಬಿಡುತ್ತೆ. ಕೊಡೋ ಕಮಾಂಡ್ ಪ್ರಕಾರ ಯಾವ ಜಾಗದಲ್ಲಿ ಬೇಕಾದ್ರೆ ನಾನು ನಮ್ನೆಸ್ ನ ಕ್ರಿಯೇಟ್ ಮಾಡಬಹುದು. ಇಟ್ ಈಸ್ ಪಾಸಿಬಲ್. ಹಲುಸಿನೇಷನ್, ಸ್ವಲ್ಪ ಮಾತಾಡದೆ ಇರ ಕೇಳಿ ದಯವಿಟ್ಟು. ಹಲುಸಿನೇಷನ್ ಊಹೆ. ನಾನು ಏನ್ ಹೇಳ್ತೀನಿ ಅದನ್ನ ಇಮ್ಯಾಜಿನೇಷನ್ ಮಾಡಕ್ ನಿಮ್ ಕೈಲಿ ಆಗುತ್ತೆ. ನೀವು ಆಕಾಶದಲ್ಲಿ ಅಂತರದಲ್ಲಿ ಹಾರುತ್ತಿದ್ದೀರಾ, ನೀವು ಇಲ್ಲೇ ಕೂತಿದ್ದೀರಾ ನನ್ನ ಪಕ್ಕದಲ್ಲಿ ಚೇರಲ್ಲಿ, ಆದ್ರೆ ನಾನು ಕಮೆಂಟ್ ಕೊಡ್ತೀನಿ, ಆಕಾಶದಲ್ಲಿ ನೀವು ಹಾರುತ್ತಿದ್ದೀರಾ, ನೀವು ಗೊತ್ತಾಗೋದೇ ಇಲ್ಲ, ಹಾರೋ ಹಂಗೆ ಕಾಣುತ್ತೆ, ನಿಮ್ಗೆ ಅನ್ಸುತ್ತೆ. ಹಲುಸಿನೇಷನ್ ಅಂತ ಹೆಸರು ಇದಕ್ಕೆ. ಪ್ರೊಗ್ರೆಷನ್ ಟು ಫ್ಯೂಚರ್, ನಿಮ್ಮ ಮುಂದಿನ ಭವಿಷ್ಯ ಏನಿದೆ ಅದರ ಬಗ್ಗೆ ನಾನು ಏನು ಕಮಾಂಡ್ ಕೊಡ್ತೀನಿ ಆ ಕಮಾಂಡ್ಗೆ ನೀವು ರೆಸ್ಪಾನ್ಸ್ ಮಾಡ್ತೀರಾ. 6ನೇದು ಡೀಪ್ ಸೋಲಂಬಾರಿಕ್ ಸ್ಟೇಟ್. ದಿಸ್ ಇಸ್ ದಿ ಫೈನಲ್ ಸ್ಟೇಟ್. ಈ ಸ್ಥಿತಿ ಅಂತ ಅನ್ನೋದು ಇನ್ನರ್ ಕಾನ್ಶಿಯಸ್, ನಿಮ್ಮ ಸಬ್ ಕಾನ್ಶಿಯಸ್, ನಿಮ್ಮ ಮೆಡುಲಾ ಒಬಲಾಂಗಟ್ಟ, ನಿಮ್ಮ ಚಿತ್ತಾನ ನೀವು ಮುಟ್ಟಿದ್ದೀರಾ ಅಂತ ಅರ್ಥ. ಅಂದರೆ ಇದಕ್ಕೆ ಯಾಕೆ ಇದಕ್ಕೆ ಮುಟ್ಟಬೇಕು ಅಂತಂದ್ರೆ ಇಲ್ಲೇ ರೆಕಾರ್ಡ್ಗಳೆಲ್ಲ ಇರೋದು. ನೆಗೆಟಿವ್ ರೆಕಾರ್ಡ್ಸು, ಪಾಸಿಟಿವ್ ರೆಕಾರ್ಡ್ಸು, ಪಾಸ್ಟ್ ರೆಕಾರ್ಡ್ಸು, ಪ್ಲಸ್ ಮೈನಸ್ ಎಲ್ಲಾ ರೆಕಾರ್ಡ್ಗಳು ಚಿತ್ತಾಲಿದೆ. ಆ ರೆಕಾರ್ಡ್ಗಳನ್ನ ಬದಲಾವಣೆ ಮಾಡಬೇಕು, ಸರಿಪಡಿಸಬೇಕು, ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಈ ನೆಗೆಟಿವ್ ನ ರಿಮೂವ್ ಮಾಡೋದು ಅಥವಾ ಪಾಸಿಟಿವ್ ನ ಹಾಕೋದಕ್ಕೆ ಒಂದು ಅವಕಾಶ ಈ ಸ್ಟೇಜ್ ಅಲ್ಲಿ.